ಸರ್ ಏನಾದರೂ ಅವ್ರ ಬಗ್ಗೆ ಹಂಚ್ಕೋಬೇಕಾದಂಥ ಸ್ವಾರಸ್ಯಕರ ಸಂಗತಿಗಳು ಯಾವ್ದಾದ್ರು ಇದೆಯಾ ಸರ್? ಸ್ವಾರಸ್ಯಕತೆ ಅಂತಂತ ಹೇಳಿದರೆ, ಈ ಅಮರವಾಳ ಮರ್ಡರ್ ಕೇಸ್ನ ನಾನು ಮಾಡ್ತಾ ಇರಬೇಕಂತ ಹೇಳಿದ್ರೆ ಸರಿಯಾದ ಮಾಹಿತಿಗಳು ಸಿಕ್ಕಲಿಲ್ಲ ಯಾರು ಮುತ್ತಪ್ಪರ ವಿರುದ್ಧವಾಗಿ. ಹಾಗಾಗಿ ನಾನು ತಡ್ಕಾಡ್ತಾನೆ ಇದ್ದಾಗ ಈ ಅಮರವಾಳ ಅಂಕಲ್ ಒಬ್ಬರು ಬರೋರು ನನಗೆ, ಸರ್ ಅವರೇ ಮಾಡಿರೋದು, ಮುತ್ತಪ್ಪರೇನೇ ಮಾಡಿಸಿರೋದು, ನಿಮಗೆ ಗೊತ್ತಾಗ್ತಾ ಇಲ್ಲ, ಸರಿಯಾಗಿ ತನಿಖೆ ಮಾಡಿ, ನಾನು ರೈಗಳಿಗೆ ನೀವೇನು ಹೇಳ್ತೀರಿ ಅದೆಲ್ಲ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಇನ್ನೂ ಸರಿಯಾಗಿ ಸಿಕ್ಕಲಿಲ್ಲ ಅಂತ ನಾನು ಹೇಳ್ಕೊಳ್ತಾ ಬಂದೆ. ಒಂದು ದಿವಸ ಅವ್ರು ಬಂದು ನನಗೆ ಕೇಳ್ತಾರೆ, ಸರ್ ನಿಮಗೆ ಮೆದುಳು ಎಲ್ಲಿದೆ ಅಂತ ನನಗೆ ಕೇಳಿದ್ರು ಅವರು ರೈಗಳು. ನನಗೆ ನಗು ಬಂತು. ಅವನು ಯಾಕಂದರೆ ನಾನೊಂದು ಪೊಲೀಸ್ ಅಧಿಕಾರಿಗೆ ಇದ್ಕೊಂಡು ಈ ವ್ಯಕ್ತಿ ಈ ರೀತಿ ಕೇಳ್ತಾರಲ್ಲಪ್ಪ ಅಂತ ನನಗೊಂಥರ ಇದು ಆಯಿತು. ಇಲ್ಲ ರೈಗಳೇ, ಮೆದುಳು ಎಲ್ಲಿರ್ತದೆ ರೈಗಳೇ, ತಲೆಯಲ್ಲಿರ್ತದೆ ಅಂತ ಹೇಳಿದೆ. ಹಾಂ ಸರಿ ಸರಿ, ನಿಮಗೆ ತಲೆಯಲ್ಲೇ ಉಂಟು, ನನಗೆ ಕೂಡ ನಾನು ತಲೆಯಲ್ಲೇ ಉಂಟು, ಮುತ್ತಪ್ಪರಿಗೆ ಎಲ್ಲಿ ಉಂಟು ಗೊತ್ತೋ ಅಂತ ಕೇಳಿದರು. ಯಾಕೆ ರೈಗಳು ಹಾಗೆ ಹೇಳ್ತೀರಿ, ಅವನಿಗೂ ಅಲ್ಲೇ ಇರ್ತದೆ ಮತ್ತೆ ಇಲ್ಲೇ ಇರ್ತದೆ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ಮುತ್ತಪ್ಪರಿಗೆ ಮೆದುಳು ಕಾಲು ಉಗುರಿದಲ್ಲ ಅಲ್ಲಿಂದ ಹಿಡ್ಕೊಂಡು ತಲೆ ಕೂದಲುವರೆಗೆ ಅವನಿಗೆ ಮೆದುಳಿದೆ. ಹಾಗಾಗಿ ನಮಗೆ ಇಲ್ಲಿ ಸಿಗ್ತಾ ಇಲ್ಲ, ನಿಮಗೆ ಸರಿಯಾಗಿ ಮಾಡಿ ಸಿಗ್ತಾರೆ ಅಂತ. ಇದು ಸ್ವಲ್ಪ ಸ್ವಾರಸ್ಯವಾಗಿ ಇರೋದು. ಹಾಂ ಎಸ್, ಅದನ್ನು ಅವರೇ ಹೇಳ್ತಾರೆ, ಅವರಿಗೆ ಆಗದಿದ್ದವರೇ ಹೇಳ್ತಾ ಇದ್ದಾರೆ. ಸೊ ಅದೇ ಆಸ್ ಐ ಸೆಡ್ ಅರ್ಲಿಯರ್, ಸೊ ಹಿ ವಾಸ್ ಎ ಬ್ರಿಲಿಯಂಟ್ ಪರ್ಸನ್ ಇದರಲ್ಲಿ. ಹೌದು ಸರ್, ಇಷ್ಟೊಂದೆಲ್ಲ ಮಾಡಿ ಇಷ್ಟೊಂದೆಲ್ಲ ಸಾಮಾನ್ಯ ವ್ಯಕ್ತಿ ಆಗಿದ್ದಂಥವ್ರು ಯಾವ ಲೋಕ ಆಗಿರ್ಬೋದು, ಅಥವಾ ಕ್ರೈಮ್ ಲೋಕ ಆಗಿರ್ಬೋದು, ಬೇರೆದಾಗಿರ್ಬೋದು, ಈ ಅಸಾಮಾನ್ಯ ಮಟ್ಟಕ್ಕೆ ಬಂದು ಈ ರೀತಿ ನಾನು ಸಮಾಜ ಸೇವೆ ಮಾಡ್ತೀನಿ ಅಂತ ಹೋಗಿ ಕೊನೆಗೆ ಹಿಂಗಂತ ಅನುಭವಿಸಲಾರ್ದಂಥ ಯಾತನ ಅನುಭವಿಸಿ ಪಾಸತ್ತಿದ್ದು ನೀವು ತುಂಬ ಜನರನ್ನು ನೋಡಿರಿ. ನೋಡಿ, ಈಗ ಅವ್ರ ಮಕ್ಕಳಿಂದ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಏನದು ಈ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಖಂಡಿತವಾಗಿ ಕರೆಕ್ಟಾಗಿ ಕನ್ಕ್ಲೂಡ್ ಮಾಡಿದ್ರಿ. ಇಟ್ ಈಸ್ ಕರ್ಮನೇ, ಮಾಡಿದ ಕರ್ಮಗಳಿರ್ಬೋದು. ಅದನ್ನು ನಾವು ಏನು ಒಳ್ಳೇದು ಮಾಡಿದ್ದೀವಿ ಏನೋ ನಮಗೆ ಗೊತ್ತಿಲ್ಲ, ಆದರೆ ಮುಂದೆ ನಾವು ಅನುಭವಿಸುವಾಗ ಮುಂದಿನ ಪೀಳಿಗೆ ಇದರಲ್ಲಿ ಅನುಭವಿಸುವಾಗ ಗೊತ್ತಾಗಿದೆ. ಇಟ್ ಡೆಫಿನೆಟ್ಲಿ ದೊಡ್ಡವರು ಹೇಳಿದ ಪ್ರಕಾರವಾಗಿ ಕರ್ಮನೇ. ಎಸ್ ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅನುಭವ ವ್ಯಾಪ್ತಿ ಇದೆಯಲ್ಲ ಅದು ಅಲ್ಲ. ನೀವು ನೋಡಿ, ನನಗೆ ಏನು ತುಂಬ ಖುಷಿಯಾಗಿದ್ದು ಅಂತಂದರೆ, ನೀವು ಒಬ್ಬ ರೌಡಿನ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಗೊತ್ತು, ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋ ಹ್ಯಾಂಡಲ್ ಮಾಡೋದು ಹೆಂಗೆ ಅಂತ ಗೊತ್ತು. ಅದು ಒಬ್ಬ ಅಧಿಕಾರಿಗೆ ಎಲ್ಲದೂ ಬೇಕು ಸರ್. ಒಂದೇ ಥರ ಹೋಗ್ತೀರಿ ಅಂದ್ರೆ ಆಗಲ್ಲ. ಖಂಡಿತವಾಗಿ ಅವರ ಹಾದಿನಲ್ಲೇ ಹೋಗಿ ಒಂದಷ್ಟು ರಾಸಿಗಳನ್ನು ಖಂಡಿತವಾಗಿ ಇದು ಅದೇ ಮುಳ್ಳೆಲ್ಲ ತೆಗಿಬೇಕು ಅಂತ ಹೇಳ್ತಾರಲ್ಲ. ಹಾಗಾಗಿ ಈಗ ಈ ಶೂಟರ್ನ ಕಂಡಿಡಬೇಕು ಅಂತ ಹೇಳಿದ್ರೆ ಹೇಗೆ ಹೋಗಬೇಕು? ಆಮೇಲೆ ಯಾರು ಗುದುಬೈನಲ್ಲಿ ನಾನು ಇದ್ದಂಥ ಟೀಮ್ನಲ್ಲಿ ಒಬ್ರಿಗೂ ಪರಿಚಯ ಇಲ್ಲ. ಅಕಸ್ಮಾತಾಗಿ ಮುತ್ತಪ್ಪರ ಇಲ್ಲಿಂದ ಈ ಕೇಸ್ಗಳಿಗೆ ತಪ್ಪಿಸ್ಕೊಳ್ಬೇಕು ಅಂತೇಳಿ ಹೋಗಿ ಅದು ಸೆಟ್ಲಾಗಿದ್ದರು. ಹಾಗಾಗಿ ನಾನು ಹೆಂಗೂ ಕೇಳಿದೆ, ಸರ್ ಮುತ್ತಪ್ಪರ ಅಂತ ಇದ್ದಾರೆ, ಅವನು ನೀವು ಮಾತಾಡ್ತೀರಾ? ಬೇಡ, ಅದಲ್ಲಿ ನೀನೇ ಮಾಡಪ್ಪ ಅಂತ ಹೇಳಿದ್ರು. ನಾನು ಮಾತಾಡ್ತೀನಿ, ಮಾಹಿತಿ ತೊಗೊಳ್ತೀನಿ, ಆತ ಅಲ್ಲಿದ್ದ ಅಂತ ಹೇಳಿದ್ರೆ ಅವರಿಂದ ಸಹಾಯ ತೊಗೊಳ್ಬೋದು ನಾವು ಅಂತ. ನಾನು ನೀವು ಡೂ ಇಟ್ ಅಂತ ಹೇಳಿದ್ರೆ ಹಾಗೆ ಥ್ಯಾಂಕ್ ಯು ಸರ್. ನೋಡಿ, ನಿಮ್ಮ ಮಾತಾಡಿದ್ದು ತುಂಬ ಕಡಿಮೆ, ಆದರೆ ಇದು ಹೆಂಗೆ ಅಂತಂದರೆ, ಇದು ನೀವು ನಿಮ್ಮ ಮನಸ್ಥಿತಿ ಮತ್ತು ಆ ಒಳ್ಳೆಯ ಮನಸ್ಥಿತಿಯಿಂದ ಪರಿಸ್ಥಿತಿಯನ್ನು ನಿಭಾಯಿಸ್ತಂತ ಅದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈ ಮುಖಾಂತರವಾಗಿ ಮುತ್ತಪ್ಪ ಹೇಳಿಕೊಟ್ಟಂಥ ಆ ಅಪರಾಧಿ ಹಿಡ್ಕೊಟ್ಟು ಅಂತ ಹೇಳಿದ್ರಲ್ಲ, ಇಲ್ಲಿ ಫ್ಲೈಟಲ್ಲಿ ಬರ್ತಾರೆ ಹಿಡ್ಕೊಂಡೋಗಿ, ಆ ಅಪರಾಧಿಗಳ ಮುಖಾಂತರ ನಿಜವಾದ ಶೂಟರ್ಗಳನ್ನು ಹಿಡಿದು ಈ ಏಪ್ರಿಲ್ 2003 ಇರ್ಬೋದು, 2004 ಕನ್ವಿಕ್ಷನ್ ಆಯಿತು. ಅವನಿಗೆ ಜೀವಾವಧಿ ಅಪರಾಧಿ ಆಗಿದೆ, ಶಿಕ್ಷೆ ಆಗಿ. ಅದೇ ವಸಂತ ಅರ್ನೋಟಿಕರ್ ಕೇಸಲ್ಲಿ, MLA ಶೂಟ್ ಕೇಸಲ್ಲಿ. ಅದರಲ್ಲಿ ನನಗೆ ಪ್ರವೀಣ್ ಸೂದ್ ಸಾಹೇಬರು ಮತ್ತು ಸಲೀಂ ಸಾಹೇಬ್ ಇಬ್ಬರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯಾರ್ದು? ಇಲ್ಲ ಖಂಡಿತವಾಗಿ ಹೆಲ್ಪ್ ಮಾಡೋದು ಅಂದರೆ ಅಪರಾಧಿಗಳನ್ನ ಹಿಡಿಲಿಕ್ಕೆ ನಮ್ಗೆ ಹೆಲ್ಪ್ ಮಾಡೋದು. ಹಾಗಾಗಿ ಒಂದು ಮುಳ್ಳಿನ ತೆಗೆದು ಹೇಳಿದ್ನಲ್ಲ, ಹಾಗಾಗಿ ಸಮ್ಟೈಮ್ಸ್ ದಟ್ ಕೈಂಡ್ ಆಫ್ ದಿಸ್ ಥಿಂಗ್ ಹೆಲ್ಪ್ಸ್ ಇನ್ವೆಸ್ಟಿಗೇಷನಲ್ಲಿ. ಹಾಗೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.